ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕಷ್ಟದ ಸುಳಿಯಲ್ಲಿ ಸಿಲುಕಿ ಹಣೆ ಬರವನ್ನೇ ಬದಲಾಯಿಸಿಕೊಂಡಂಥ ಸ್ಯಾಂಡಲ್ವುಡ್ನ ಹೊಸ ಸುಲ್ತಾನನ ಕಥೆ ಇದು. ಹಳ್ಳಿಯ ಬೀದಿಯಿಂದ ಬಿಗ್ ಬಾಸ್ ವೇದಿಕೆಯವರೆಗೂ ಕೂಡ ಸೆಟ್ ಬಾಯ್ ಕೆಲಸದಿಂದ ಹಿಡಿದು ಕೋಟ್ಯಂತರ ರೂಪಾಯಿ ಬಜೆಟ್ನ ಸಿನಿಮಾದ ಹೀರೋ ಆಗೋವರೆಗೂ ಇವರು ಮಾಡಿದಂಥ ಜರ್ನಿ ತುಂಬ ರೋಚಕ. ಬಿಗ್ ಬಾಸ್ ಇತಿಹಾಸದಲ್ಲೇ 45 ಕೋಟಿ ವೋಟ್ಸ್ಗಳನ್ನು ಪಡೆದು ರೆಕಾರ್ಡ್ ಬ್ರೇಕ್ ಮಾಡಿದಂಥ ಮಂಡ್ಯದ ಹೆಮ್ಮೆಯ ಮಗ ಗಿಲ್ಲಿ ನಟನ ಸ್ಫೂರ್ತಿದಾಯಕ ಸ್ಟೋರಿ. ಬಿಗ್ ಬಾಸ್ ಖ್ಯಾತಿಯ ಹಾಸ್ಯ ನಟ ಗಿಲ್ಲಿ ಇದೀಗ ನಾಯಕನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಕೆಲವೊಂದು ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಲೀಡ್ ರೋಲ್ ಮಾಡಿದ್ರೂ ಕೂಡ ಈಗ ಪ್ರತಿಷ್ಠಿತ KVN ಪ್ರೊಡಕ್ಷನ್ ಸಂಸ್ಥೆ ಇವರಿಗೆ ಹಣ ಹಾಕ್ಲಿಕ್ಕೆ ಮುಂದಾಗಿದೆ. ಚಿತ್ರದ ಮುಹೂರ್ತ ಜೂನ್ 21 ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಬಾಳ್ನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಹಠದೊಂದಿಗೆ ಬೆಂಗಳೂರಿಗೆ ಬಂದಾಗ ಕೈಲಿದ್ದು ಬರೀ ಶೂನ್ಯ. ಗಾಂಧಿನಗರದ ಸ್ಟುಡಿಯೋಗಳಲ್ಲಿ ಲೈಟ್ ಹಿಡಿಯುತ್ತಾ ಕೆಲಸ ಮಾಡಿದ್ರು, ಕಸ ಗುಡಿಸೋ ಕೆಲಸ ಮಾಡಿದ್ರು, ಕೇವಲ 10,000 ರೂಪಾಯಿ ಸಂಬಳಕ್ಕೆ ಸೆಟ್ ವರ್ಕರಾಗಿ ದುಡಿತಾ ಇದ್ದರು. ಇವತ್ತು ಅದೇ ಹುಡುಗ ಕನ್ನಡ ಚಿತ್ರರಂಗದ ಮೋಸ್ಟ್ ವಾಂಟೆಡ್ ಹೀರೋ ಆಗಿ ಬದಲಾಗಿದ್ದಾರೆ. ಹೌದು, ನಾವೆಲ್ಲರೂ ಹೇಳ್ತಾ ಇರೋದು ನಲ್ಲಿ ಮೂಳೆ ಖ್ಯಾತಿಯ ಗಿಲ್ಲಿ ನಟ ಇವತ್ತು ಜನಪ್ರಿಯ ಹೀರೋ ಆಗಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚ್ತಾ ಇರೋದು. ಮಂಡ್ಯದ ದಡದಪುರ ಗ್ರಾಮದ ಬಡ ರೈತ ಕುಟುಂಬದಲ್ಲಿ ಜನಿಸಿದಂಥ ನಟರಾಜ್ಗೆ ಬಣ್ಣದ ಪ್ರಪಂಚದ ಹುಚ್ಚಿದ್ದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ITA ಮುಗಿಸಿದ್ರು, ಬೆಂಗಳೂರಿಗೆ ಬಂದರು, ಕಷ್ಟಗಳ ಸರಮಾಲೆ ನೋಡಿದ್ರು. ಇವರು ಒಳಗಿದ್ದ ಪ್ರತಿಭೆ ಸುಮ್ಮನೆ ಕೂರಲಿಲ್ಲ. ಊರಿನ ಗೆಳೆಯರನ್ನೆಲ್ಲ ಸೇರಿಕೊಂಡು ಮೊಬೈಲ್ನಲ್ಲೇ ಕಾಮಿಡಿ ಸ್ಕಿಟ್ಗಳನ್ನು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಸೃಷ್ಟಿಯಾಗಿದ್ದು ಗಿಲ್ಲಿ ನಟ. ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ಶೋ ಇವರ ಬದುಕಿಗೆ ದೊಡ್ಡ ಟರ್ನಿಂಗ್ ಪಾಯಿಂಟನ್ನು ಕೊಡ್ತು. ಇವತ್ತು ಅದೇ ಸ್ಟಾರ್ಗಿರಿ ಯಾರೂ ಊಹೆ ಮಾಡಿದಂಥ ಬಿಗ್ ಪ್ರೊಡಕ್ಷನ್ ಹೌಸ್ ನಂಬಿಕೆ ಇಟ್ಟು ಕೋಟಿ ಕೋಟಿ ಹಣವನ್ನು ಸುರಿತಾ ಇದೆ. ಸದ್ಯ ಗಿಲ್ಲಿ ನಟ ಸ್ಯಾಂಡಲ್ವುಡ್ನ ಹಾಟ್ ಕೇಕ್ ಆಗಿ ಬದಲಾಗಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನು ಮಾಡಿದ್ರು. ಅದಾದಮೇಲೆ ರಾಜಯೋಗ ಒಲ್ದು ಬರ್ತಾ ಇದೆ. ಸ್ಯಾಂಡಲ್ವುಡ್ನ ಪ್ರತಿಷ್ಠಿತ KVN ಪ್ರೊಡಕ್ಷನ್ ಸಂಸ್ಥೆ ಗಿಲ್ಲಿ ನಟನನ್ನು ದೊಡ್ಡ ಸಿನಿಮಾಗೆ ನಾಯಕ ನಟನನ್ನಾಗಿ ಅಧಿಕೃತವಾಗಿ ಲಾಂಚ್ ಮಾಡಿರೋದು. ಜೂನ್ 21ನೇ ತಾರೀಕು ಮುಹೂರ್ತ ಕೂಡ ಕಾಣ್ತಾ ಇದೆ. ಈ ಚಿತ್ರದ ಮುಖಾಂತರವಾಗಿ ಸೆಟ್ ಬಾಯ್ ಆಗಿದಂಥ ಹುಡುಗ ಈಗ ಎಲ್ಲರ ಕಣ್ಮುಂದೆ ಅಪ್ಪಟ ಹೀರೋ ಆಗಿ ಸ್ಯಾಂಡಲ್ವುಡ್ನ ಆಳಲಿಕ್ಕೆ ರೆಡಿಯಾಗಿ ಬರ್ತಾ ಇದ್ದಾರೆ. ಇನ್ನು ಈ ಸಿನಿಮಾಕ್ಕೆ ನಿರ್ದೇಶಕ ಚಂದ್ರಮೋಹನ್ ಆ್ಯಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಅನೇಕ ವಿಭಿನ್ನ ಕಥೆಗಳ ಮುಖಾಂತರವಾಗಿ ಪ್ರೇಕ್ಷಕರನ್ನು ರಂಜಿಸಿರ್ತಕ್ಕಂಥ ಅವರು ಇದೀಗ ಗಿಲ್ಲಿನನ್ನು ನಾಯಕನನ್ನಾಗಿ ಪರಿಚಯ ಮಾಡ್ತಾ ಇರೋದು ಇದು ಸ್ವಲ್ಪ ಇಂಟ್ರೆಸ್ಟಿಂಗ್. ಈ ಹೊಸ ಚಿತ್ರವನ್ನು KVN ಪ್ರೊಡಕ್ಷನ್ ಅರ್ಪಣೆ ಮಾಡ್ತಾ ಇದೆ. ಸಂಸ್ಥೆಯ ಕಾರ್ಯಕಾರಿ ನಿರ್ಮಾಪಕರಾದಂಥ ನವೀನ್ ಹಾಗೂ ಹರೀಶ್ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಸಂಸ್ಥಾಪಕ K ವೆಂಕಟನಾರಾಯಣ ಅವರು KVN ಬಿಸ್ನೆಸ್ ಹೆಡ್ ಸುಪ್ರೀತ್ ಅವರು ಈ ಯೋಜನೆಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಪ್ರತಿಭಾವಂತ ಕಲಾವಿದರಿಗೆ ಅವಕಾಶ ನೀಡೋದೇ ಈ ಸಂಸ್ಥೆಯ ಉದ್ದೇಶ ಅಂತ ಹೇಳಿ ಚಿತ್ರತಂಡ ಹೇಳ್ತಾ ಇದೆ. ಇದೇ ಜೂನ್ 21 ಹೇಳಿದ ಹಾಗೆ ಗಿಲ್ಲಿ ನಟನ ಬರ್ಡೇ ಇದೆ. ಅವತ್ತೇ ಮುಹೂರ್ತವನ್ನು ಕೂಡ ಇಟ್ಕೊಳ್ಳಲಾಗಿದೆ. KVN ಪ್ರೊಡಕ್ಷನ್ ಸಿನಿಮಾಗಳು ಅಂದರೆ ಅಷ್ಟು ಹಗುರವಾಗಿ ನೋಡೋ ಹಾಗಿಲ್ಲ. ಯಾಕೆಂದರೆ ದೊಡ್ಡ ಬಜೆಟ್ನ ಸಿನಿಮಾಗಳು. ನಿಮಗೆ ಟಾಕ್ಸಿಕ್ ಅಂತ ಸಿನಿಮಾಗಳಿಗೆ ಅವರು ಹಣ ಹಾಕ್ತಾರೆ ಯಶ್ ಅವ್ರದ್ದು. ಅಂದರೆ ನೀವು ಗಿಲ್ಲಿ ನಟನನ್ನು ಚೂಸ್ ಮಾಡಿದ್ದಾರೆ ಅಂದರೆ ಒಂದು ಬಿಗ್ ಬಜೆಟ್ನ ಸಿನಿಮಾ ಅಂತ ನೀವು ಊಹೆ ಮಾಡ್ಬೋದು. ಹೆಚ್ಚಾಗಿ RRR ಸಿನಿಮಾ ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ತಂಗಲನ್, ಕಂಗುವ ಅಂತ ಬಿಗ್ ಬಜೆಟ್ ಸಿನಿಮಾ, ಬಹುಭಾಷಾ 9 ಲ್ಯಾಂಗ್ವೇಜ್ಗಳಲ್ಲಿ ಬಂದಂಥ ಸಿನಿಮಾ. ಅಂಥ ಸಿನಿಮಾಗಳಿಗೂ ಕೂಡ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದವರು ಇವರು. ಇನ್ನು ಟಾಕ್ಸಿಕ್ಕು, ಡೆವಿಲ್ಲು, KD ಜೊತೆಗೆ ತಮಿಳುನಾಡು CM ವಿಜಯ್ ಅಭಿನಯದ ಇನ್ನೂ ರಿಲೀಸ್ ಆಗಿಲ್ಲ ಜನನಾಯಕನ್ ಸಿನಿಮಾಗೂ ಕೂಡ ಇವರು ಕಾಸು ಹಾಕಿದವರು. ಹಾಗಾಗಿ ಇವತ್ತು ಗಿಲ್ಲಿ ನಟನ ಸಿನಿಮಾ ಬಹಳ ಅದ್ಧೂರಿ ಸಿನಿಮಾ ಅಂದರೆ ತಪ್ಪಾಗೋದಿಲ್ಲ. ನಾಳೆ ಸಂಜೆ ಒಂದು ದೊಡ್ಡ ಘೋಷಣೆ ಮಾಡ್ತೀವಿ ಅಂತ ಗಿಲ್ಲಿ ನಟ ಒಂದು ಸಿಗ್ನಲ್ ಕೊಟ್ಟಿದ್ದರು. ಅದರಂತೆ ಯಾವುದಾದ್ರೂ ಒಂದು ಕಾಮಿಡಿ ಸಿನಿಮಾ ಮುಖಾಂತರವಾಗಿ ಬರ್ತಾರೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಯಾಕೆಂದರೆ ಆ ಬ್ಯಾನರ್, ಆ ಪೋಸ್ಟರ್ ನೋಡಿದಾಗ ಒಂದು ಹಳ್ಳಿಯ ಬ್ಯಾಕ್ಗ್ರೌಂಡು ಮತ್ತು ಬ್ಯಾಕ್ ಡ್ರಾಪ್ನಲ್ಲಿದ್ದಂಥ ಪೋಸ್ಟರ್ ಅದು. ಹಾಗಾಗಿ ಒಂದು ಕಾಮಿಡಿ ಸಿನಿಮಾ ಇರ್ಬೋದು ಅಂತ ಅಂದ್ಕೊಂಡಿದ್ರು. ಆದರೆ ಸದ್ಯಕ್ಕೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಿದ್ದಾಗೆ ಭಾಳಷ್ಟು ಜನರು ಹುಬ್ಬೇರಿಸ್ತಾ ಇದ್ದಾರೆ. ಇನ್ನು ಪ್ಯಾನ್ ಇಂಡಿಯಾ ನಟಿ ಶ್ರೀಲೀಲಾ ಅವ್ರನ್ನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಕುತೂಹಲ ಭಾಳಷ್ಟು ಮೂಡ್ತಾ ಇರೋದು ಈ ಸಿನಿಮಾದಲ್ಲಿ. ಯಾಕೆಂದರೆ ಒಂದು ಸಿನಿಮಾ ಸ್ಕ್ರಿಪ್ಟ್ ಮತ್ತು ಒಂದು ಪ್ರೋಮೋ ಸ್ಕ್ರಿಪ್ಟ್ ಥರ, ಅಂದರೆ ಇಂಟ್ರಡಕ್ಷನ್ ಪ್ರೋಮೋ ಥರ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅವರು. ಯಾರು ಹೀರೋಯಿನ್ನು, ಜೊತೆಗೆ ಯಾರು ಪ್ರೊಡಕ್ಷನ್ನು ಅನ್ನೋ ಥರದಲ್ಲಿ ಒಂದು ವಿಡಿಯೋ, ಸಣ್ಣ ಒಂದು 3-4 ನಿಮಿಷದ ವಿಡಿಯೋ. ಅದು ತುಂಬ ಫನ್ನಿಯಾಗಿ ಮೂಡಿ ಬಂದಿದೆ. ಕೂತ್ಕೊಂಡಿರ್ತಾರೆ ಗಿಲ್ಲಿ ನಟ ಅವರು. ಯಾರಿಗೋ ಫೋನ್ ಮಾಡಿ, ನೀವು ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡ್ತಾಯಿದ್ರೆ ನಾನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಫಾರಿನ್ಗೆ ಹೋಗಿಬಿಡ್ತೀನಿ, ಊಟಿ ಕೊಡೈಕೆನಾಲ್ಗೆ ಹೋಗ್ತೀನಿ ಅಂತ ಸಿಟ್ಟಿನಿಂದಲೇ ಫೋನನ್ನು ಕಟ್ ಮಾಡ್ತಾರೆ. ಅಲ್ಲಿಗೆ ಡೈರೆಕ್ಟ್ರು, ಪ್ರೊಡ್ಯೂಸರ್ ಅವರು ಕೂಡ ಬಂದು ಕಂಗ್ರಾಟ್ಸ್ ಹೇಳ್ತಾ ನೀವು ಹೀರೋ ಅಂತ ಹೇಳಿ ಮಾತನ್ನು ಆರಂಭ ಮಾಡ್ತಾರೆ.
ಆರಂಭದಲ್ಲಿ ಗಿಲ್ಲಿಗೆ ಆಶ್ಚರ್ಯ ಆಗಿ ನೀವು ತಪ್ಪಾದ ಅಡ್ರೆಸ್ಸಿಗೆ ಬಂದಿದ್ದೀರಾ ಅಂತ ಹೇಳ್ತಾರೆ. ಆಗ ನಾವೆಲ್ಲರೂ ಕೂಡ ಮಾತನಾಡಿಕೊಂಡೆ ನಿಮ್ಮನ್ನು ಹೀರೋ ಮಾಡೋದಕ್ಕೆ ಸಿದ್ಧವಾಗಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಆಗ ಒಂದು ಕಡೆ ಗಿಲ್ಲಿ ನಟ ಬ್ಲಷ್ ಆಗ್ತಾರೆ, ಖುಷಿ ಪಡ್ತಾರೆ. ನಾನು ಇತ್ತೀಚೆಗೆ ಜಿಮ್ಗೆಲ್ಲ ಹೋಗಿ ಫಿಟ್ ಆಗಿದ್ದೀನಿ ಅಂತ ಮನಸ್ಸಿನಲ್ಲೇ ಹೇಳ್ಕೊಳ್ತಾರೆ. ಮುಂದುವರೆದು ನನಗೆ ಹೀರೋಯಿನ್ ಯಾರು ಅಂತ ಕೇಳಿದಾಗ ಡೈರೆಕ್ಟ್ರು, ಪ್ರೊಡ್ಯೂಸರ್ಸು ಶ್ರೀಲೀಲಾ ಅವ್ರ ಫೋಟೋ ತೋರಿಸ್ತಾರೆ. ಆಗ ಡೈರೆಕ್ಟ್ರ್ ನಿಮಗೆ ಆಸೆ ಪಡೋದಕ್ಕೊಂದು ಮಿತಿ ಇಲ್ವಾ ಅಂತ ತಮಾಷೆನೂ ಕೂಡ ಮಾಡ್ತಾರೆ. ಈ ಸ್ವಲ್ಪ ಕುತೂಹಲ ಮೂಡಿಸ್ತಾ ಇರೋದು ಶ್ರೀಲೀಲಾ ಫೋಟೋ ತೋರಿಸಿರೋದ್ರಿಂದಲೇ ಅವರೇ ಹೀರೋಯಿನ್ ಅಂತ. ಯಾಕೆಂದರೆ ಬಿಗ್ ಬಜೆಟ್ ಸಿನಿಮಾ ಆಗಿರೋದ್ರಿಂದ ಅವರೆಲ್ಲ ಅಂದ್ಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ. ಇನ್ನು ನಿರ್ದೇಶಕರು ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಣ ಅಂತ ಅಂದಾಗ ಪ್ಯಾನ್ ಇಂಡಿಯಾ ಸಿನಿಮಾ ಬೇಡ, ಪ್ಯಾನ್ ಕರ್ನಾಟಕ ಸಿನಿಮಾ ಮಾಡೋಣ, 4 ಭಾಷೆಗಳಲ್ಲಿ ಮಾಡೋಣ ಅಂತ ಗಿಲ್ಲಿ ನಟ ಹೇಳ್ತಾರೆ. ಅದು ಇನ್ನೂ ಕೂಡ ತುಂಬ ಫನ್ನಾಗಿದೆ. ಯಾಕೆಂದರೆ ಕರ್ನಾಟಕದಲ್ಲಿ ಯಾವ 4 ಭಾಷೆಗಳಿದ್ದಾವೆ ಅಂತ ಕೇಳಿದಾಗ ಮಂಡ್ಯದಲ್ಲಿ ಒಂದು ಭಾಷೆ ಇದೆ, ಮಂಗಳೂರಿನಲ್ಲಿ ಒಂದು ಭಾಷೆ ಇದೆ, ಬೆಂಗಳೂರು ಕನ್ನಡ ಬೇರೆ, ಉತ್ತರ ಕರ್ನಾಟಕದ ಕನ್ನಡ ಬೇರೆ. ಟೋಟಲ್ ಕರ್ನಾಟಕದಲ್ಲೇ 4 ಕನ್ನಡ ಇದ್ದಾವೆ. ಹಾಗಾಗಿ ನಾವು ಕರ್ನಾಟಕದಲ್ಲೇ ಪ್ಯಾನ್ ಕರ್ನಾಟಕ ಸಿನಿಮಾ ಮಾಡೋಣ ಅಂತ ಅವ್ರದ್ದು ಮಾಮೂಲಿ ಅದೇ ಕಾಮಿಡಿ ಸ್ಲ್ಯಾಂಗ್ನಲ್ಲಿ ರಿಯಾಕ್ಟ್ ಮಾಡ್ತಾರೆ. ಇನ್ನು ಪಾರ್ಟ್ 2ಗೆ ಪ್ಯಾನ್ ಡಿಸ್ಟ್ರಿಕ್ಟ್, ಪ್ಯಾನ್ ತಾಲೂಕು ಮತ್ತು ಪ್ಯಾನ್ ಪಂಚಾಯತಿ ಮಟ್ಟದಲ್ಲಿ ಸಿನಿಮಾ ಮಾಡೋಣ ಅಂತ ಒಂದಿಷ್ಟು ಸಲಹೆಗಳನ್ನು ಕೊಡ್ತಾರೆ. ಇವೆಲ್ಲವೂ ಕೂಡ ಕಾಮಿಡಿಯಾಗಿ ಮೂಡಿ ಬಂದಿರೋದು. ಇನ್ನು ಪ್ರೊಡ್ಯೂಸರ್ ನೀವು ಸೂಪರ್ ಟ್ಯಾಲೆಂಟ್ ಸರ್ ಅಂತ ಹೇಳಿ ಅವರಿಗೆ ಸಲಹೆಗಳನ್ನು ಕೂಡ ಕೊಡ್ತಾರೆ. ಒಟ್ಟಾರೆಯಾಗಿ ಎಲ್ಲೆಲ್ಲಿ ಸಿನಿಮಾಗಳನ್ನ ಶೂಟಿಂಗ್ ಅಂತ ಕೇಳಿದಾಗ ರಾಮನಗರ, ಚನ್ನಪಟ್ಟಣ ಸಿನಿಮಾ ಶೂಟಿಂಗ್ ಮಾಡೋಣ ಅಂತ ಒಂದಿಷ್ಟು ಸಲಹೆಗಳನ್ನು ಕೊಡ್ತಾರೆ. ಆ ಗಿಲ್ಲಿ ನಟ ಫಾರಿನ್ಗೆ ಹೋಗೋಣ ಅಂತ ಹೇಳ್ತಾರೆ. ಡೈರೆಕ್ಟರ್ ಅವರು ಬೇರೆ ದೇಶದವ್ರಿಗೆ ನಮ್ಮ ದೇಶ ಫಾರಿನ್ ಆಗುತ್ತಲ್ವ ಸರ್, ಇಲ್ಲೇ ಶೂಟಿಂಗ್ ಮಾಡೋಣ ಅಂತ ಗಿಲ್ಲಿಗೆ ಒಂದು ಸಲಹೆಗಳನ್ನು ಕೂಡ ಕೊಡ್ತಾರೆ. ಆಗ ಎಷ್ಟು ಸಂಭಾವನೆ ಕೊಡಬೇಕು ಅಂತ ಕೇಳಿದಾಗ ಒಂದು ರೀತಿಯಾಗಿ ದನದ ವ್ಯಾಪಾರ ಮಾಡ್ತಾರಲ್ವ, ಅಂದರೆ ನೀವೇನಾದರೂ ಟವಲ್ಗಳನ್ನು ಹಾಕ್ಕೊಂಡು ಕೈಗಳಲ್ಲೇ ಕುಲುಕಿಸಿ ಒಂದು ರೇಟನ್ನು ಮಾಡ್ತಾರಲ್ಲ, ಆ ರೀತಿಯ ಒಂದು ರೇಟನ್ನು ಮಾಡ್ತಕ್ಕಂಥ ಒಂದು ಫನ್ನಿ ಸನ್ನಿವೇಶವೂ ಕೂಡ ಇದೆ. ಎಲ್ಲ ಚರ್ಚೆಗಳು ಮುಗಿಯುತ್ತೆ, ನೇರವಾಗಿ KVN ಪ್ರೊಡಕ್ಷನ್ ಸಂಸ್ಥೆ ಹೋಗ್ತಾರೆ. ಅಲ್ಲಿ ಶುಭಾಶಯಗಳನ್ನು ಕೋರ್ತಕ್ಕಂಥ ಒಂದು ಪ್ರಸಂಗ ಕೂಡ ನಡೆಯುತ್ತೆ. KVN ಸಂಸ್ಥೆ ಈಗಾಗಲೇ ಸಿನಿಮಾಗಳಿಗೆ 100 ಕೋಟಿ ಬಂಡವಾಳವನ್ನು ಹೂಡಿಕೆ ಮಾಡಿ ಪ್ಯಾನ್ ಇಂಡಿಯಾ ಮತ್ತು ಪ್ಯಾನ್ ವರ್ಲ್ಡ್ ಲೆವೆಲ್ನಲ್ಲಿ ಹೆಸರು ಮಾಡಿರೋದು. ಇದೀಗ ಗಿಲ್ಲಿ ನಟನಿಗೆ ಪ್ರೊಡಕ್ಷನ್ ಒಪ್ಕೊಂಡಿರೋದಿದೆಯಲ್ಲ, ಗಿಲ್ಲಿ ಟ್ಯಾಲೆಂಟ್ಗೆ ಹಿಡಿದಂಥ ಕನ್ನಡಿ ಅಂದರೆ ತಪ್ಪಾಗೋದಿಲ್ಲ. ನೋಡಿದ್ರಲ್ವಾ ವೀಕ್ಷಕರೇ, ಪ್ರತಿಭೆ ಮತ್ತು ಹಠ ಇದ್ದರೆ ಬಡತನ ಎಂದಿಗೂ ಕೂಡ ಸಾಧನೆಗೆ ಅಡ್ಡಿ ಆಗೋದಿಲ್ಲ ಅನ್ನೋದಕ್ಕೆ ಈ ಹುಡುಗನೇ ಸಾಕ್ಷಿ. ಒಂದು ಹಳ್ಳಿಯಲ್ಲಿ ಇದ್ದು ಅಲ್ಲಿ ಇರ್ತಕ್ಕಂಥ ಕೈಯಲ್ಲಿದ್ದಂಥ ಮೊಬೈಲ್ನೇ ಬಳಸ್ಕೊಂಡು ಅಲ್ಲೇ ವೀಡಿಯೋಗಳನ್ನು ಮಾಡ್ಕೊಳ್ತಾ ಜನರನ್ನ ರೀಚ್ ಆಗೋದಕ್ಕೆ ದೊಡ್ಡ ದೊಡ್ಡ ಕ್ಯಾಮ್ರಾಗಳು, ದೊಡ್ಡ ದೊಡ್ಡ ಸೆಟ್ಟು, ಜೊತೆಗೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ಸ್ಗಳು ಬೇಕಾಗೋದಿಲ್ಲ, ಡೈರೆಕ್ಟ್ರುಗಳು ಬೇಕಾಗೋದಿಲ್ಲ. ಆರಂಭದಲ್ಲಿ ಈ ರೀತಿಯಾಗಿ ಬೆಳೆದ್ರೆ TV ಪರದೆಯ ಮುಖಾಂತರವಾಗಿ ರಂಜಿಸ್ತಾ ಇದ್ದಂಥ ಒಬ್ಬ ಕನ್ನಡಿಗ ಇವತ್ತು ಬೆಳ್ಳಿ ಪರದೆ ಮೇಲೆ ಧೂಳೆಬ್ಬಿಸಲಿಕ್ಕೆ ಸಜ್ಜಾಗಿರೋದು ಅಚ್ಚರಿಯಾದಂಥ ವಿಷಯ. ಇಲ್ಲಿವರೆಗೂ ಒಂದು ಇನ್ನಿಂಗ್ಸ್ ಇತ್ತು. ಬಿಗ್ ಬಾಸ್ ಅವ್ರಿಗೊಂದು ದೊಡ್ಡ ಪಾಪ್ಯುಲಾರಿಟಿನ ಕೊಡ್ತು. ಆದರೆ ಬಿಗ್ ಬಾಸ್ ಮುಗಿದ ನಂತರ ಅವ್ರು ಯಾವುದೇ ಅಪ್ಡೇಟ್ಸ್ಗಳು ಬರ್ತಾ ಇರಲಿಲ್ಲ. ಅವ್ರ ಇನ್ಸ್ಟಾಗ್ರಾಮ್ ಖಾತೆ ಇರ್ಬೋದು, ಅವರ ಸೋಷಿಯಲ್ ಮೀಡಿಯಾ ಖಾತೆಗಳಿಂದ. ಆದರೆ ಏಕಾಏಕಿಯಾಗಿ ಈ ಥರದ ಒಂದು ಹೊಸ ಇನ್ನಿಂಗ್ಸ್ಗೆ ಅವ್ರು ದಾಪುಗಾಲನ್ನು ಹಾಕ್ತಾ ಇರೋದು ಒಂದು ಹೊಸ ಮೈಲುಗಲ್ಲು ಅಂತ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ನಮ್ಮ ವಾಹಿನಿಯಿಂದಲೂ ಕೂಡ ಅವರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಜೊತೆಗೆ ಗಿಲ್ಲಿ ಫ್ಯಾನ್ಸ್ ಎಲ್ಲ ಏನಿದ್ದೀರಿ, ಈ ಥರದ ಒಂದು ಹೊಸ ಹೆಜ್ಜೆ ಇಡ್ತಾ ಇರೋದಕ್ಕೆ ನಿಮ್ಮ ಅಭಿಪ್ರಾಯಗಳು ಮತ್ತು ಅನಿಸಿಕೆಗಳೇನಾದರೂ ಇದ್ದರೆ ಖಂಡಿತವಾಗೂ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.